ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಲಕ್ಷದೀಪೋತ್ಸವಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಮಳೆ ಇತ್ತು ಅವತ್ತು. ಬೆಂಗಳೂರಿಂದ ಹೋಗ್ಬೇಕಾದ್ರೆ ಫುಲ್ ಮಳೆ, ತುಂಬ ಮೋಡನೂ ಇತ್ತು. ಬೆಳಗ್ಗೆಯಿಂದಲೂ ಮಳೆ ಇತ್ತು. ಬಟ್ ಹೆಂಗಾದ್ರೂ ಅಲ್ಲಿ ದೀಪೋತ್ಸವ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೊರಟ್ವಿ. ಸೊ ಈ ವರ್ಷ ಬಿಟ್ಟರೆ ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು. ಸೊ ಒಂದು ವರ್ಷವೂ ಹೋಗಿರಲಿಲ್ಲ, ಹೋಗೋಣ ಅಂತ ಹೋದ್ವಿ. ನೋಡಿ, ಮಳೆ 5:30 ಆಗಿತ್ತು ನಾವು ಹೊರಟಾಗ. 4 ಗಂಟೆಗೆ ಮನೆಯಿಂದ ಹೊರಟ್ವಿ. ಸೊ ಜನ, ಸಂಡೇ ಬೇರೆ ಅಲ್ವಾ, ತುಂಬ ಜನ, ಟ್ರಾಫಿಕ್ ಇತ್ತು. ಸೊ ಹೋಗ್ತಾ ಹೋಗ್ತಾ ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ಸೊ ದೀಪೋತ್ಸವ ಹೆಂಗೆ ನಡೀತು. ಬಟ್ ಹೋದ್ಮೇಲೆ ಅಲ್ಲಿ ಒಂದು ಡ್ರಾಪ್ ಮಳೆ ಇಲ್ಲ. ಸೊ 6:30 ಅಲ್ಲಿ ಹೋಗಿ ಸೇರಿದ್ವಿ. 1.25 ಅವರ್ ಜರ್ನಿ ಅನ್ಕೋತೀನಿ. ಮಳೆನೇ ಇಲ್ಲ ಅಲ್ಲಿ. ಸೊ ಹೋದ್ವಿ, ಫುಲ್ ಮಳೆ ಇರಲಿಲ್ಲ. ಅದೇ ಆಶ್ಚರ್ಯ ಆಯಿತು. ದೀಪೋತ್ಸವ ಮುಗಿಯೋವರೆಗೂ ಮಳೆ ಬರಲಿಲ್ಲ. ಹತ್ತತ್ರ 9 ಗಂಟೆ ಮೇಲೆ ಲೈಟಾಗಿ ಸೋನೆ ಥರ ಸ್ಟಾರ್ಟ್ ಆಯಿತು. ಚೆನ್ನಾಗಿತ್ತು. ನೋಡಿ, ತುಂಬ ಜನ, ಸಿಕ್ಕಾಪಟ್ಟೆ ಕಾರ್ಗಳು, ಮತ್ತು ಬಸ್ಸಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗೋರು ತುಂಬ ಜನ, ಆಟೋದಲ್ಲಿ ಟೆಂಪೋ ಮಾಡ್ಕೊಂಬಂದಿದ್ರು. ಸಿಕ್ಕಾಪಟ್ಟೆ ಜನ ಇತ್ತು. ತುಂಬ ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸೊ ಈ ವರ್ಷ ಸಾಧ್ಯ ಆಯಿತು. ಬಟ್ ಮಳೆ ಬಂದು ಲಾಸ್ಟಲ್ಲಿ 9 ಗಂಟೆ ಮೇಲೆ ಮಳೆ ಬಂದು ತುಂಬ ಬೇಜಾರಾಗೋಯ್ತು. ದೀಪಗಳೆಲ್ಲ ತಣ್ಣಗಾಗೋಗ್ಬಿಟ್ಟು ಮಳೆಗೆ, ಸಿಕ್ಕಾಬಟ್ಟೆ ಮಳೆ. ಅಲ್ಲಲ್ಲೇ ಪ್ರಸಾದನೂ ಹಂಚ್ತಾಯಿದ್ರು. ನಾವು ಪ್ರಸಾದ ಈಸ್ಕೊಂಡು ತಿಂದ್ವಿ. ಸೊ ಚೆನ್ನಾಗಿತ್ತು. ಬಟ್ ಮಳೆ ಬಂದು ಸ್ವಲ್ಪ ಬೇಜಾರು ಮಾಡ್ತು. ಓಕೆ, ಚೆನ್ನಾಗಿತ್ತು. ಸೊ ಒಳಗಡೆ ದರ್ಶನಕ್ಕಂತೂ ನೈಟ್ ಹೋಗಲಿಲ್ಲ ನಾವು. ಅಲ್ಲೇ ಹೊರಗಡೆನೇ ಪೂಜೆ, ಲಕ್ಷದೀಪೋತ್ಸವಕ್ಕೆ ಪೂಜೆ, ನಾನು ದೀಪ ಹಚ್ಚಿ ಬಂದ್ವಿ. ತುಂಬ ಟ್ರಾಫಿಕ್, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಜನ ಜಾತ್ರೆ ಥರ ಅಲ್ಲಲ್ಲೇ ಎಲ್ಲ ಜನಗಳು ಓಡಾಡಿಕೊಂಡು ದೀಪ ಹಚ್ಕೊಂಡು ಹತ್ತತ್ರ ಅಲ್ಲಿಂದ ಒಳಗಡೆ, ದೇವಸ್ಥಾನದೊಳಗಡೆ ಪಾರ್ಕಿಂಗಿಗೆ ಹೋಗೋ ಅಷ್ಟರೊಳಗೇ 7 ಗಂಟೆ ಆಗೋಯ್ತು. 7 ಗಂಟೆ ಮೇಲೇ ಆಯಿತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಕಾರ್ಗಳಂತೂ ಹೋಗೋಕ್ಕೆ ಕಷ್ಟ ಆಗೋಯ್ತು, ಅಷ್ಟು ಕ್ರೌಡ್. ಆಮೇಲೆ ನಮ್ಮ ಅಣ್ಣವು ಬೇರೆ ಕಡೆ ತಗೊಂಡೋಗಿ ಕಾರ್ ಪಾರ್ಕ್ ಮಾಡ್ದೆ. ನಾವು ಒಂದು ಕಡೆ, ನಮಗೂ ಅಣ್ಣವ್ರಿಗೂ 1 ಕಿಲೋಮೀಟ್ರ್ ಹತ್ತತ್ರ ಕಾರ್ ಪಾರ್ಕಿಂಗ್. ಅವ್ರು ಹುಡ್ಕೋಷ್ಟ್ರೊಳಗೇ 9 ಗಂಟೆ ಆಗೋಯ್ತು ಅನ್ಸುತ್ತೆ. ಅಷ್ಟು ಇದು ನೋಡಿ. ಅಲ್ಲೇ ಫೋನ್ ಮಾಡ್ಕೊಂಡು ನೋಡಿ ಜನ, ಎಷ್ಟು ಜನ ಇತ್ತು. ಸೊ ನಾನು 365 ಬತ್ತಿದ್ದು ದೀಪ ತೊಗೊಂಡೆ. ಸೊ ತಗೊಂಡು 1 ಮೊಳ ಹೂವು ತೊಗೊಂಡು ಅವರೇ ಎಲ್ಲ ಕೊಟ್ಟರು. ಅದು 150 ತೊಗೊಂಡ್ರು. ಸೊ ಹೋಗಿ ಅದನ್ನು ಹಚ್ಚೋಣ ಅಂತ ಹೊರಟ್ವಿ. ನಮ್ಮ ಅಣ್ಣಾರನ್ನೂ ಹುಡ್ಕಿದ್ವಿ. ಅವರು ದೀಪ ತೊಗೊಂಡ್ರು. ಅವರು ಹಚ್ಚೋಕ್ಕೆ ನಮ್ಮ ಅಣ್ಣ ಮತ್ತಿಗೆ ತೊಗೊಂಡ್ರು. ನಾವು ಹಚ್ಚಕ್ಕೆ ಹೊರಟ್ವಿ. ತುಂಬ ಜನ ಇತ್ತು, ಹಚ್ತಾ ಇದ್ವಿ. ಇನ್ನು ಹುಡುಕ್ತಾ ಇದ್ವಿ ನಮ್ಮ ಅಣ್ಣವ್ರನ್ನ, ಸಿಕ್ಕಲಿಲ್ಲ. ಎಷ್ಟೋ ಹೊತ್ತಿಗೆ ಫೋನ್ ಮಾಡಿ ಇಲ್ಲಿದ್ದೀವಿ ಬನ್ನಿ ಅಂದಾಗ ಬಂದರು. ಅಲ್ಲಿವರೆಗೂ ಹಚ್ಚೋದು ಬೇಡ, ನಮ್ಮ ಅಣ್ಣವ್ರು ಬರೋವರೆಗೂ ದೀಪ ಹಚ್ಚೋದು ಬೇಡ ಅಂತ ಹಂಗೆ ಒಂದೊಂದು ಸೆಲ್ಫಿ ಫೋಟೋ ಎಲ್ಲ ಹೊಡ್ಕೋತಾ ಇದ್ವಿ. ನೋಡಿ, ದೇವಸ್ಥಾನಕ್ಕೆ ಎಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಸುಮ್ಮನೆ ಒಂದು ರೌಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಅಂತ. ಅಲ್ಲಲ್ಲೇ ಎಲ್ಲ ದೀಪಗಳು ಹಚ್ಕೊಂಡು ಜನಗಳು ಕೆಳಗಡೆ ಎಲ್ಲ ರಂಗೋಲಿ ಹಾಕಿದ್ರು. ರಂಗೋಲಿ ಹಾಕಿ ಅಲ್ಲಲ್ಲೇ ಸುತ್ತ ದೀಪಗಳು ಹಚ್ತಾಯಿದ್ರು. ಆ ಟೈಮಲ್ಲಿ ಯಾವುದೂ ಮಳೆ ಬರಲ್ಲ. 9-10 ಗಂಟೆ ಮೇಲೆ ಮಳೆ, ಸೋನೆ ಲೈಟಾಗಿ ಸೋನೆ ಸ್ಟಾರ್ಟಾಗಿ ಜೋರಾಗಿ ಮಳೆನೇ ಬಂದ್ಬಿಡ್ತು. ನಾನು ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಅಣ್ಣಾರೆಲ್ಲ ಬಂದರು. ಸೊ ಬಂದ ಮೇಲೆ ದೀಪ ಹಚ್ಚೋಣ ಅಂತ ಅವರು ದೀಪ ತೊಗೊಂಬರೋವರೆಗೂ ಕಾದ್ವಿ. ಅವರು ತೊಗೊಂಬಂದ್ವಿ. ಅವರೇ ತೊಗೊಂಡು ಹಚ್ಚಲಿ ಅಂತ, ಇಲ್ಲಾಂದ್ರೆ ನಾನೇ ತೊಗೊಂಬರ್ತಾಯಿದ್ದೆ. ಅವರೇ ತೊಗೊಂಡು ಅವರೇ ಇದರಲ್ಲಿ ಹಚ್ಚಲಿ ಅಂತ ನಾನು ತೊಗೊಂಬರಲಿಲ್ಲ. ಸೊ ನೋಡಿ, ಹಚ್ತಾಯಿದ್ದೆ.
ನಾವು ಹಚ್ಚಿದ್ವಿ, ಅವರು ಹಚ್ಚಿದ್ರು. ಚೆನ್ನಾಗಿತ್ತು. ಬಟ್ ದೀಪ ಹಚ್ಚೋವರೆಗೂ ಮಳೆ ಏನೂ ಬರಲಿಲ್ಲ. ಅದೊಂದು ಖುಷಿ ಆಯಿತು ನನಗೆ. ಸೊ ಹಚ್ಚಿದ ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸುಮಾರು ಹೊತ್ತು, ಆದರೆ ಎಲ್ಲ ಮಳೆ ಬರಬಾರ್ದಾಗಿತ್ತು ಈ ಟೈಮಲ್ಲಿ. ಏನೂ ಮಾಡೋಕ್ಕಾಗಲ್ಲ. ತುಂಬ ಮಳೆ ಬಂತು. ಮಳೆ ಬಂದಮೇಲೆ ಎಲ್ಲ ದೀಪಗಳು ಎಲ್ಲ ತಣ್ಣಗಾಗೋಗಿದ್ವು. ಸೊ ನಾನು ದೀಪ ಹಚ್ಚಿ ಬಂದೆ. ಆಸೆ ಇತ್ತು ಈ ಥರ ಹಚ್ಬೇಕು ಅಂತ. ಸೊ ಹಚ್ಚಿ ಪೂಜೆ ಮಾಡಿ, ಮಗಳೂ ಪೂಜೆ ಮಾಡಿದ್ಲು, ನಾನು ನನ್ನ ಮಗಳು ಎಲ್ಲ ಪೂಜೆ ಮಾಡಿ, ನಮ್ಮ ಅತ್ತಿಗೆಯವ್ರ ಅತ್ತಿಗೆ, ತಮ್ಮನ ಹೆಂಡ್ತಿ ಎಲ್ಲ ಹಚ್ಚಿದ್ರು. ಸೊ ಅವರು ಹೊಸ್ದಾಗಿ ಮದುವೆ ಆಗಿತ್ತು, ಅವರು ಬಂದಿದ್ದರು. ಪೂಜೆ ಎಲ್ಲ ಮುಗಿಸಿ ಒಂದು ರೌಂಡ್ ಹಂಗೆ ಓಡಾಡ್ಕೊಂಡು ಹೋದ್ವಿ. ಪ್ರಸಾದ ಸಿಕ್ತು, ತಿಂದ್ಕೊಂಡು ಬಂದ್ವಿ. ನಾವು ಅವಾಗವಾಗ ಹೋಗ್ತಾ ಇರ್ತೀವಿ, ನಾವು ನಡ್ಕೋತೀವಿ. ನಮ್ಮೂರ ಕಡೆ ಹೋಗೋ ದಾರಿನಲ್ಲೇ ಇದೆ. ಸೊ ಹಂಗಾಗಿ ನಾವು ಅವಾಗವಾಗ ಸುಮಾರು ಸಲ ಹೋಗಿದ್ದೀನಿ. ಲಕ್ಷ ದೀಪೋತ್ಸವಕ್ಕೆ ಯಾವತ್ತೂ ನಾನು ಹೋಗಿರಲಿಲ್ಲ. ನಾನು ಈ ಸಲ ಹೋದೆ ನೋಡೋಣ ಅಂತ. ಬಟ್ ಮಳೆ ಬಂದ್ಬಿಡ್ತು, ಅದೊಂದು ಸ್ವಲ್ಪ ಬೇಜಾರಾಯಿತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದು ಸೆಲ್ಫಿ, ಯಾರನ್ನೂ ಬೇರೆಯವ್ರನ್ನ ಕರಿತಿದ್ರು, ಸೆಲ್ಫಿ ಹೊಡೀರಿ ಎಲ್ಲರೂ ಅಂತ ಫೋಟೋ ಹೊಡ್ಕೊಂಡ್ವಿ. ಸೊ ದೀಪಗಳ ಮುಂದೆ ಒಂದು ವಾಕ್ ಮಾಡ್ಕೊಂಡು ಎಲ್ಲರೂ ಫೋಟೋ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಎಲ್ಲ ದೀಪಗಳು ಉರಿತಾ ಇದ್ವು. ನಾವು ಮತ್ತೆ ಹೋಗಿ ಪ್ರಸಾದ ತಿನ್ಕೊಂಬರೋಣ ಅಂದಿದ್ರೆ ದೀಪಗಳು ತಣ್ಣಗಾಗೋಗಿರೋದು. ಸೊ ಎಲ್ಲರೂ ಹಚ್ತಾಯಿದ್ರು ಅಲ್ಲಲ್ಲೇ. ತುಂಬ ಚೆನ್ನಾಗಿತ್ತು. 1 ಕಿಲೋಮೀಟ್ರ್ ಗಟ್ಟಲೆ ಈ ದೀಪಗಳೆಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಚ್ತಾ ಗಾಳಿ ಸ್ವಲ್ಪ ತಣ್ಣಗಾಗೋದವು. ಹಚ್ಚೋರು ಸ್ವಲ್ಪ ಜನ, ನಾವು ಸ್ವಲ್ಪ ಹಚ್ಚಿದ್ವಿ. ಆದ್ರೂ ತುಂಬ ಚೆನ್ನಾಗಿತ್ತು. ಆ ದೀಪಗಳು ನೋಡೋಕ್ಕೆ ಒಂದು ಖುಷಿಯಾಗಿರೋದು. ಲೈಟಿಂಗ್ಸು, ದೀಪ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಬಂದು ನೋಡೊಂದು ಮಗು ಒಂದೇ ಒಂದು ಹಗ್ಗ, ಆ ದಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಿತ್ತು. ಹೊಟ್ಟೆಪಾಡಿಗೋಸ್ಕರ ಏನೆಲ್ಲ ಮಾಡ್ತಾರೆ. ಅಲ್ಲಿ ಸಾಮಾನ್ಯವಾಗಿ ಒಂದು 4 ಜನ ಇದ್ದರು. ಆ 4 ಜನದಲ್ಲಿ ಈ ಮಗುವಿಂದಲೇ ಅವ್ರ ಫ್ಯಾಮಿಲಿ ನಡೆಯುತ್ತೆ ಅಂದ್ಕೋತೀನಿ. ಸೊ ನೋಡಿ ಹೆಂಗೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗುತ್ತೆ. ಆದ್ರೂ ಅವರು ಒಂದು ಕಾಯಕ ಅನಿಸುತ್ತೆ ಅದು ಮಾಡೋದು. ನೋಡಿ ಹಿಂದ್ಗಡೆ ಒಂದು ಏನೋ ಒಂದು ಕಡ್ಡಿನಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಒಂದು ದಾರ, ಒಂದು ಕೋಲು, ಆ ಕಡ್ಡಿನಲ್ಲೇ ಬ್ಯಾಲೆನ್ಸ್ ಮಾಡುತ್ತೆ. ಆ ಥರ ಇದೆ. ಮಾಡ್ತಾಯಿದ್ದೆ. ಯಾವ ಥರ ಮಾಡುತ್ತೆ. ತಪ್ಪಿ ಸ್ವಲ್ಪ ಏನಾದರೂ ಬಿದ್ದರೆ ಆ ಮಗುನ ಹಿಡ್ಕೊಳ್ಳೋಕ್ಕೆ ಅಲ್ಲಯ್ಯಪ್ಪ ಕಾಯ್ಕೊಂಡಿದ್ದೆ. ಬಟ್ 12 ಗಂಟೆಯಲ್ಲೂ, ನೈಟ್ 12 ಗಂಟೆಲೂ ಆ ಥರ ಬ್ಯಾಲೆನ್ಸ್ ಮಾಡ್ತಾನೆ ಇತ್ತು. ಮಳೆ ಬಂದು ಮುಗಿದ ಮೇಲೂ ಈ ಕಡೆ ತಿರ್ಗಾ ದೇವಸ್ಥಾನದ ಹತ್ರ ವಾಪಸ್ ಬರ್ತಾ ಒಂದು ರೌಂಡ್ ಹೋಗಿ ಬಂದ್ವಿ, ಪ್ರಸಾದ ತಿನ್ಕೊಂಡು ಅದು ಮತ್ತೆ ಬ್ಯಾಲೆನ್ಸ್ ಮಾಡ್ತಾನೆ ಇತ್ತು. ಪಾಪ ಮಗುಗೆ ನಿದ್ದೆನೂ ಇದೇ ಒಂದು ಚಾನ್ಸ್ ಅವ್ರಿಗೆ. ಹಂಗಾಗಿ ಸ್ವಲ್ಪ ದುಡ್ಡು ಮಾಡ್ತಾರೆ. ಇದೇ ಜೀವನ ಅವ್ರದ್ದು ಅನಿಸುತ್ತೆ. ಸೊ ಸತಿ ಬೇಜಾರಾಗುತ್ತೆ. ಬಟ್ ಅವ್ರದ್ದು ಒಂದು ಕಾಯಕ ಅನಿಸುತ್ತದು. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಮಾಡ್ತಾ ಇತ್ತು ಹುಡುಗಿ. ಚಿಕ್ಕ ಪಾಪ, ಅದು ಕಮ್ಮಿ ಅಂದರೂ ಒಂದು 11-12 ವರ್ಷದ್ದು ಅನಿಸುತ್ತೆ ಅಷ್ಟೇ ಅದು. ನಾವು ತಿರ್ಗಾ ವಾಪಸ್ ಎಲ್ಲ ಪೂಜೆ ಮುಗಿಸ್ಕೊಂಡು ಒಂದು ರೌಂಡ್ ಹೋಗಿ ತಿರ್ಗಾ ಬರಬೇಕಾದ್ರೆ ಎಲ್ಲ ನೋಡಿ ವೆಂಕಟರಮಣ ಸ್ವಾಮಿದು ಅದು ಸ್ಟ್ಯಾಚು, ಅದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು. ಗಣೇಶ ತುಂಬ ಚೆನ್ನಾಗಿ ಮಾಡಿದರು. ಅದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡ್ವಿ.
ತುಂಬ ಚೆನ್ನಾಗಿತ್ತು ಅದನ್ನು. ತುಂಬ ಜನನೂ ಇತ್ತು, ಮಳೆ, ಈಶ್ವರ ತುಂಬ ಚೆನ್ನಾಗಿತ್ತು ನೋಡಿ. ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು. ತುಂಬ ಏನೋ ಒಂಥರ ಚೆನ್ನಾಗಿತ್ತು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈಶ್ವರ ನಾವು ನೈಟೆಲ್ಲ ಅಲ್ಲೇ ಇದ್ವಿ. ಸೊ ನೈಟೆಲ್ಲ ಅಲ್ಲೇ ಇದ್ದು ಅಲ್ಲಿ ಮತ್ತು ಎಲ್ಲ ನೋಡಿಕೊಂಡು, ಪಾಪ ಲಾಸ್ಟ್ ಟೈಮು 2 ತಿಂಗಳ ಹಿಂದೆ ಹೋಗಿದ್ವಿ, ಆನೆ ಸತ್ತೋಗಿತ್ತು. ಸೊ ಖಾಲಿ ಇತ್ತು. ಇವಾಗ ಅದೇನೋ ಅದನ್ನೇ ಬಟ್ಟೆನಲ್ಲಿ ಮಾಡಿದಾರೋ ಏನೋ ಗೊತ್ತಿಲ್ಲ, ಅದು ಪ್ಲ್ಯಾಸ್ಟಿಕ್ ಆನೆ. ಅದು ಏನೋ ರಿಮೋಟ್ ಕಂಟ್ರೋಲ್ ಹಿಂಗೆ ಆಡಿಸುತ್ತೆ. ಸೊ ಬೇರೆ ಆನೆ ತರೋವರೆಗೂ ಅನಿಸುತ್ತೆ. ಸೊ ಈ ಕಡೆ ಭರತನಾಟ್ಯ, ನೃತ್ಯ, ಶಿವಂದು ತುಂಬ ಏನೇನೋ ಮಾಡ್ತಾಯಿದ್ರು. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಮಾಡಿದ್ರು ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.